ಬಂದು ನನ್ನ ಸಾಲ ಬಂದು 1,22,000 ರೂಪಾಯಿನ ಸಾಲ ಬ್ಯಾಲೆನ್ಸ್ ಇತ್ತು ಸರ್. ಸಾಲ ಬ್ಯಾಲೆನ್ಸ್ ಇದ್ದಂಗೆ ಮತ್ತೆ ಸಾಲ ಕೊಟ್ರ ನಿಮಗೆ? ಹಾಂ ಸರ್. ಅದರಲ್ಲಿ ತಗೊಳ್ರಿ ಅಂತ ಹೇಳಿ ಅಮೌಂಟ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಕಡಿಮೆ ಇದೆ ತಗೊಳ್ರಿ ಟಾರ್ಗೆಟ್ ರೀಚ್ ಮಾಡ್ಬೇಕಂತ ಹೇಳಿ ಕೊಟ್ರು ಸರ್ ಅಮೌಂಟು. ಸರಿ ಅಂತ ನಾವು ಬರ್ಸಿದ್ವಿ. ನನಗೆ ಇದ್ರ ಬಗ್ಗೆ ಅವಾಗ ಅಷ್ಟೊಂದಾಗಿ ನನಗೆ ಕಂತು ಬಾಕಿ ಬರಲಿಲ್ಲ, ಹೆಚ್ಚಿಗೆ ಕಟ್ಟಿದ್ರಿಂದ ಗೊತ್ತಾಗ್ಲಿಲ್ಲ ಸರ್ ನನಗೆ. ಅಲ್ಲ ಮಲ್ಲಮ್ಮ, ಏನ್ ಟಾರ್ಗೆಟ್ ಅಂದ್ರಲ್ಲ, ಟಾರ್ಗೆಟ್ ಅಂದ್ರೆ ಏನು ರೀಚ್ ಮಾಡ್ಬೇಕಲ್ಲ ಸರ್ ಅವರು. ಓಹೋ, ಅಂದ್ರೆ ಅವರು SP ಅವರಿಗೆ ಇಷ್ಟು ಲಕ್ಷ ಸಾಲ ಕೊಡ್ಬೇಕಂತೇಳಿ ಟಾರ್ಗೆಟ್ ಇರುತ್ತಮ್ಮ ಮಾತು. SP ಮತ್ತೆ ಇವ್ರು ಇರ್ತಾರಲ್ಲ ಸರ್, ಯಾರು ಈ ಮೇಲಧಿಕಾರಿ ಇರ್ತಾರಲ್ಲ SP ಮೇಲೆ, ಯೋಜನಾಧಿಕಾರಿ ಇರ್ತಾರಲ್ಲ ಸರ್, ಅವ್ರು ಟಾರ್ಗೆಟ್ ರೀಚ್ ಮಾಡ್ಬೇಕಲ್ಲ. ಅಂದ್ರೆ ನಾವು ಇಷ್ಟೊಂದು ಬಿಸ್ನೆಸ್ ಮಾಡಿದೀವಿ, ಇಷ್ಟೊಂದು ಲಾಭ ಮಾಡಿದೀವಿ. ಈಗ ಮಾರ್ಚ್ ಎಂಡ್ ಫೆಬ್ರವರಿ ಎಂಡ್ ಬಂತಂದ್ರೆ ಅವ್ರು ಟಾರ್ಗೆಟ್ ರೀಚ್ ಮಾಡ್ಬೇಕಲ್ಲ. ನೋಡ್ತಾರೆ ಎಲ್ಲ ಯಾರ್ಯಾರು ಕಡಿಮೆ ಇದೆ ಎಲ್ಲ ತಗೊಳ್ರಿ, ಕಡಿಮೆ ಇದೆಯಲ್ಲ ತಗೊಳ್ರಿ, ಕಟ್ತಿರಲ್ಲ ಕರೆಕ್ಟಾಗಿ. ಅಂದ್ರೆ ನಿಮ್ದು 1 ಲಕ್ಷ ಅಲ್ಲ ನೋಡಮ್ಮ, ಬಿಸ್ನೆಸ್ ಹೆಂಗೈತೆ ನೋಡ್ರಿ. ನಿಮ್ದೊಂದು 1 ಲಕ್ಷ ಸಾಲ ಆಯ್ತು ಅನ್ಕೊಳ್ರಿ, ಆ ಸಾಲಕ್ಕೆ ಆಲ್ರೆಡಿ ಬಡ್ಡಿನೂ ತಗೊಂಡಿರ್ತಾರೆ, ಮತ್ತೆ PRK ಅಮೌಂಟ್ ತಗೊಂಡಿರ್ತಾರೆ. ಅವೆರಡು ಆದ್ಮೇಲೆ ಮತ್ತೆ ನಿಮ್ಗೆ ಸಾಲ ಕೊಟ್ಬಿಟ್ಟು ಅದನ್ನ 1 ಲಕ್ಷ ಮುರಕ್ಕೆ ಮಾಡ್ತಾರೆ. ಮುರಾಕೊಂಡು ಸರ್ 1 ಲಕ್ಷ ಮುರಾಕೊಂಡಿಲ್ಲ ಸರ್ ನಮ್ದು. 1,22,000 ರೂಪಾಯಿ ಸಾಲ ಇರೋದಕ್ಕೆ ನನಗೆ ಕೈಗೆ ಬಂದಿರೋದು ಬಂದು 1,32,000 ರೂಪಾಯಿನ ಕೈಗೆ ಬಂದಿದೆ ಅಷ್ಟೇ ಸರ್. 3 ಲಕ್ಷ ಸಾಲ. ಇನ್ನು ಉಳಿದಿರೋ ಅಮೌಂಟ್ ನನಗೆ ಬೇಕಲ್ಲ. ಅದನ್ನ ಕೇಳಿದೆ ಅಂತಾರಮ್ಮ, ಅಂದ್ರೆ PRKದು ಇನ್ಸೂರೆನ್ಸ್ ಎಲ್ಲ ಕಟ್ ಮಾಡ್ಕೊಂಡು 1,30,000 ಹಾಕಿದಾರೆ ನೀವು ಒಟ್ಟೆ, ಮತ್ತೆ ನೀವು 3 ಲಕ್ಷ ಸಾಲಗಾರ ಆಗ್ಬಿಟ್ಟೆ. ಮತ್ತೆ 3 ಲಕ್ಷ ಸಾಲಗಾರ ಆಗ್ಬಿಟ್ಟಿ ಸರ್. PRK ಅಮೌಂಟ್ ಇನ್ಸೂರೆನ್ಸ್ ಅಮೌಂಟ್ ಲೆಕ್ಕ ಹಾಕಿದ್ರು ಅಷ್ಟು ಬರಲ್ಲ ಸರ್. ಮತ್ತೆ ಅವಾಗ ಕ್ವಶನ್ ಕೇಳಕ್ ಏನಾಗಿತ್ತಮ್ಮ ನಿನಗೆ? ಅಯ್ಯೋ ಸರ್, ಅದು ಕೇಳಿ ಜಗಳ ಮಾಡ್ಕೊಂಡು ನಾನು ಅದಕ್ಕೋಸ್ಕರ ಕಟ್ಟದ್ ಬಿಟ್ಟಿರೋ ಕಾರಣನೇ ಅದೇ ಸರ್. ನನ್ಗೆ ಅದೆಲ್ಲ ಕೊಡ್ರಿ ಅಂತ, ನಾನು ಲೆಕ್ಕ ಕೊಡ್ರಿ ಅಂತ ನಾನು ಕೇಳ್ತಿದ್ದೀನಿ. ಅಲ್ಲಮ್ಮ, ನೀವು ಸಾಲ ಬರ್ಸಾಗ ನಿಂದು 1,20,000 ಸಾಲ ಐತೆ. 1,20,000 ಮುರಾಕೊಂಡು ಇನ್ನು ಉಳಿಕೆಲ್ ಕೊಡ್ಬೇಕು ನಿನಗೆ. 1,20,000 ಇನ್ಸೂರೆನ್ಸ್ ಐತೆ, PRK ಅಮೌಂಟ್ ಐತೆ, ಅದೈತೆ ಇದೈತೆ ಅಂತ ಹೆಚ್ಕೊಂಬ ಒಂದು 25,000 ರೂಪಾಯಿ ನನಗೆ ಲೆಕ್ಕ ಸಿಗ್ತಾನೆ ಇಲ್ಲ ಸರ್. ಅದು ನಾನು ಇವಾಗ ಹೆಚ್ಚಿಗೆ ಕಟ್ಟು ನಾನು ಕಮ್ಮಿ ಅಮೌಂಟ್ ಕಟ್ಟಿದ್ರಿಂದ ನನಗೆ ಇದೆಲ್ಲ ನಾನು ನೋಡ್ಕೊಂಡು ಕಂಡಿದ್ದೀನಿ. ನಾನು ಇವಾಗ 2 ವಾರ ಕಡಿಮೆ ಕಟ್ತಲ್ಲ, ಫುಲ್ ಅಮೌಂಟ್ ಹಂಗೆ 3 ಸಾವಿರ ಕಟ್ಕೊಂಡಿದ್ದೆ. ನಾನು ಬಕ್ರ ಆಗ್ತಿದ್ದೆ. ನಮಗೆ ಸ್ವಲ್ಪ ಅಮೌಂಟಿನ ಸ್ವಲ್ಪ ಟೈಟ್ ಆದ್ಮೇಲೆ ನಾನು 2 ವಾರ ಬಂದು 1,200 ರೂಪಾಯಿ ಕಟ್ಟಿದೆ. ಫಸ್ಟ್ ವಾರ ಕಟ್ಟಿಸ್ಕೊಂಡ್ರೆ 2ನೇ ವಾರನೂ ಅದೇ ಅಮೌಂಟ್ ಕಟ್ಟಿದೆ. ಯಾಕಂದ್ರೆ ಹೆಚ್ಚಿಗೆ 4,000 ಇದೆಯಲ್ಲ ಅಂತ ಕೇಳಿದಕ್ಕೆ ಇಲ್ಲ ಅದಿಲ್ಲ ಇದಿಲ್ಲ ಅಂದಮೇಲೆ ಸರಿ ಆಯ್ತು ಇಲ್ಲ ಅಂತ ಹೇಳಿ ನನಗೆ ಅದೆಲ್ಲ ಲೆಕ್ಕ ಕೊಡ್ರಿ, ನಾನು ಕಟ್ಟಲ್ಲ ಅಲ್ಲೇವರೆಗೂ ಅಂತ ಅವಾಗೆಲ್ಲ ಬುಕ್ ತೆಗೆದು ಓಪನ್ ಮಾಡಿ ಎಲ್ಲ ನೋಡಿದ್ಮೇಲೆ ನಾನು ಇದೆಲ್ಲ ಕಂಡಿಡ್ದು ಸರಿ ನಾನು ಕಟ್ಟಲ್ಲ, ನನಗೆ ಬ್ಯಾಂಕ್ ಈಗ ನೀವು ಹೇಳೋದು ಬೇಡ ನಾನು ಹೇಳೋದು ಬೇಡ, ಬ್ಯಾಂಕು ಅಂತ ನನಗೆ ಬ್ಯಾಂಕಲ್ಲಿ ಏನು ದಾಖಲಾತಿ ಸ್ಟೇಟ್ಮೆಂಟ್ ಕೊಡ್ತಾರೋ ನನಗೆ ಅದನ್ನ ತಂದು ಕೊಡ್ರಿ, ನಾನು ಕಟ್ತೀನಿ. ಬ್ಯಾಂಕಲ್ಲಿ ನಿಮ್ಮ ಹೆಸರಿನಾಗ ಸಾಲ ಇರಬೇಕು, ಇಲ್ಲ ನಿಮ್ಮ ಸಂಘದ ಹೆಸರಿನಲ್ಲಿ ಸಾಲ ಇದ್ದು ಅದರಲ್ಲಿ ನಿಮ್ಮ ಮೆಂಬರಿಗೆ ಸಾಲ ಇರಬೇಕು. ಅದು ನಾವು ಕಟ್ಟಿರೋ ಅಮೌಂಟು ನಮಗೆ ಲೆಕ್ಕ ಸಿಗುತ್ತೆ ಸರ್. ಅವಾಗ ಪಾಸ್ಬುಕ್ ಅಲ್ಲಿ ಕೊಟ್ರೆ ಸಿಗುತ್ತಲ್ವಾ? ಸಿಗುತ್ತಮ್ಮ. ಮೊನ್ನೆ ಒಂದು ನಾವು ಹೌಸಿಂಗ್ ಲೋನ್ ತಗೊಂಡಿದ್ದೀವಿ ಸರ್. ನಾವು ಮಂತ್ಲಿ ನಾವು ಅಮೌಂಟ್ ಹಾಕ್ತೀವಿ, ಬ್ಯಾಂಕಿಗೆ ತಾನೇ ಕಟ್ತೀವಿ. ಬ್ಯಾಂಕಲ್ಲಿ ನಮಗೆ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಡ್ತಾರಲ್ವಾ? ನೀವು ಬ್ಯಾಂಕಿಗೆ ತಾನೇ ಕಟ್ತೀರಾ, ನಮಗೆ ಪಾಸ್ಬುಕ್ ಕೊಡ್ರಿ. ಬ್ಯಾಂಕು ನಾವು ಕಟ್ಟೋದು ಬ್ಯಾಂಕ್ ತಾನೇ. ನೀವೇನು ಕೈಯಿಂದ ಕೊಟ್ಟಿಲ್ಲ, ನೀವು ಟ್ರಾನ್ಸ್ಫರ್ ಬ್ಯಾಂಕಿಗೆ ಹಾಕಿದೀರಾ ಅಂತ ಹೇಳ್ತೀರಲ್ಲ, ಬ್ಯಾಂಕಿಗೆ ಹಾಕಿದೀರಾ. ಈಗ ನಾವು ಹೌಸಿಂಗ್ ಅಂದ್ರೆ ಅವರು ಬ್ಯಾಂಕಿಗೆ ಹಾಕಿದ್ದಾರೆ. ನಾನು ಇವತ್ತು ಹೋಗಿ ಒಂದು ಮಂತ್ಲಿ ರಿಪೋರ್ಟ್ ಕೊಡ್ರಿ, ನಮ್ಗೆ ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರೆ ಆ ತಕ್ಷಣ ತೆಗೆದು ಎಸಿತಾರೆ. ತಗೊಳ್ರಿ ಸ್ಟೇಟ್ಮೆಂಟ್ ಕೇಳಿದ್ರಲ್ಲ ಅಂತಾರೆ. ಅದೇ ತರ ನೀವು ನನಗೆ ಕೊಡ್ರಿ. ಇವಾಗ 4 ತಿಂಗಳಿಂದ ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇವರು? 4 ತಿಂಗಳಿಂದ ನನಗೆ ಕೊಟ್ಟಿಲ್ಲ. ಅದೇ ಬುಕ್ಕಲ್ಲಿ ಎಂಟ್ರಿಸ್ತೀವಲ್ಲ ಅದನ್ನ ನೋಡ್ಕೊಳ್ರಿ. ಅದರಲ್ಲಿ ನೀವು ಹೆಚ್ಚಿಗೆ ನನಗೆ ಅದು ಬೇಕಾಗಿಲ್ಲ. ನನಗೆ ಪಾಸ್ಬುಕ್ ಏನು ನಾನು 20 ರೂಪಾಯಿ ಕಟ್ಟಿರೋದಕ್ಕೆ ಪಾಸ್ಬುಕ್ ವಿತ್ ನಾನು ಸಾಲ ಕಟ್ಟಿರೋದಕ್ಕೂ ಪಾಸ್ಬುಕ್ ಬೇಕು. ನಾನು 10 ಜನಕ್ಕೂ ಸೇರಿ ಒಂದು ಪಾಸ್ಬುಕ್ ಕೊಡಕ್ಕಾಗಲ್ಲ ಸರ್ ಇವ್ರ ಹಣೆ ಬರಕ್ಕೆ. ಹೌದಮ್ಮ, ಕೊಡ್ಲೇಬೇಕಮ್ಮ, ಇದು ಕೊಡ್ಲೇಬೇಕು. ಒಬ್ರಿಗೆ ನಾನು ಕೇಳ್ತಾ ಇಲ್ಲ ಸರ್. ಈಗ 10 ಜನ ಮೆಂಬರ್ ಅಂದ್ರೆ 10 ಜನ ಮೆಂಬರ್ಗೆ ಒಂದು ಪಾಸ್ಬುಕ್ ಬರುತ್ತೆ ಸರ್. ನಾನು IDFC ಲೋನ್ ತಗೊಂಡಿದ್ದೀನಿ. 10 ಜನ ಸೇರಿ ಲೋನ್ ತಗೊಂಡು 200 ರೂಪಾಯಿ ಉಳಿತಾಯ ಕಟ್ಟಿದ್ದೀನಿ. ಅದಕ್ಕೆ ಸಪ್ರೇಟ್ ಪಾಸ್ಬುಕ್ ಕೊಟ್ಟಿದ್ದಾರೆ ಉಳಿತಾಯ ಕಟ್ಟೋದಕ್ಕೆ ಪ್ರತಿ ತಿಂಗಳಲ್ಲೂ. ನೋಡಮ್ಮ, ಈಗ ಸಾಲ ಕಟ್ಟಿ ಸರ್ 2,200 ರೂಪಾಯಿ ಸಾಲ ಕಟ್ಟಿದ್ರೆ 10 ಮೆಂಬರ್ಗೆ ಎಷ್ಟಾಗುತ್ತೆ ಅದಕ್ಕೆ ಪಾಸ್ಬುಕ್ ಕೊಟ್ಟಿದ್ದಾರೆ. ನಾವು ಕಟ್ಟಿದ ತಕ್ಷಣ ಎಂಟ್ರಿ ಮಾಡ್ಕೊಡ್ತಾರೆ ನಮಗೆ. ಇದರಲ್ಲಿ ಉಳಿತಾಯಕ್ಕೆ ಯಾವ್ದು ಇಲ್ರಲ್ಲ. ನೀವ್ಯಾಕೆ ಕೊಡಲ್ಲ? ನನಗೆ ಅವೆಲ್ಲ ಆ ತರ ನಾವು ಲೋನ್ ತಗೊಂಡಿದೀವಿ, ನಮ್ಗೆ ಅದನ್ನೆಲ್ಲ ತಂದು ಕೊಡ್ರಿ, ನಾವು ಕಟ್ತೀನಿ. ನಿಮ್ ದುಡ್ಡು ನನಗೆ ಬೇಕಾಗಿಲ್ಲ. ಆ ಸ್ಪಾಟ್ ಅಲ್ಲ ಅದು ಏನೈತೆ ಕಂತು ಬಾಕಿ ಇರೋದಾಗ್ಲಿ ಸಾಲ ಇರೋದಾಗ್ಲಿ ಅಷ್ಟು ಕಟ್ಟಿ ನನಗೆ ಸಂಘನೇ ಬೇಡ, ನಿಮ್ ಇದೇ ಬೇಡ.
ಕಟ್ಟಿ ನಾನು ಹೊರಗಡೆ ಬರ್ತೀನಿ ನಾನು. ಅಲ್ಲಕ್ಕ, ಈಗ ನಿಮ್ದು ಸ್ಟೇಟ್ಮೆಂಟು ಬ್ಯಾಂಕಲ್ಲಿ ಯಾರ ಹೆಸರಿಗೆ ಹೋಗ್ತದೆ ಸಾಲ ಅದು ಸ್ವಲ್ಪ ಚೆಕ್ ಮಾಡಿರೇನಕ್ಕ ನೀವು? ಏನ್ ಸರ್? ನಿಮ್ಮ ಹೆಸರಿನಾಗೆ ಹೋಗ್ತದ, ನಿಮ್ಮ ಸಂಘದ ಹೆಸರಿನಾಗೆ ಹೋಗ್ತದ? ನಮ್ಮ ಹೆಸರು ಎಲ್ಲಿ ಸರ್ ಹೋಗುತ್ತೆ ಅದು? ಹ್ಮ್ ಈಗ ನಮ್ಮ ಹೆಸರು ಈಗ ಮೆನ್ಷನ್ ಮಾಡ್ತೇವೆ ಅಂದ್ರೆ, ಈಗ ನಮ್ಮ ಹೆಸರು ಇದೈತೆ ಅಂದ್ರೆ ನಮ್ಮ ಹೆಸರಲ್ಲಿ ಎಲ್ಲಿರುತ್ತೆ ಅಲ್ಲಿ? ಇಲ್ಲ ಅಕ್ಕ, ಮೊನ್ನೆ ಒಬ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು, ಕಳಿಸಿದ್ರು ಅವರು. ಆ ಸ್ಟೇಟ್ಮೆಂಟ್ ಅಲ್ಲಿ ಅವ್ರ ಹೆಸರನ್ನೇ ಇಲ್ಲ, ಸಂಘದ ಹೆಸರೊಂದು ಐತೆ. ಆ ಸಂಘದ ಹೆಸರು ಸರ್ ಸಂಘದ ಹೆಸರು ಇರುತ್ತೆ ಸರ್. ಈಗ ನಮ್ಮ ಸಂಘ ಇಂತ, ಈಗ ಸರಸ್ವತಿ ಸಂಘ, ಅಯ್ಯಪ್ಪ ಸ್ವಾಮಿ ಸಂಘ ಅಂದ್ರೆ ಆ ಸಂಘದ ಹೆಸರು ಇರುತ್ತೆ. ನಮ್ಮ ಹೆಸರು ಇರೋದಿಲ್ಲ ಅಲ್ಲಿ. ಮತ್ತೆ ನೀವು ಸಾಲಗಾರ ಹೆಂಗ ಆಗ್ತೀರಕ್ಕ ಮತ್ತೆ? ಈಗ ಸಾಲಗಾರ ಹೆಂಗಾಗ್ತೀರಾ? ಅಲ್ಲ ಸರ್, ಇವಾಗ ಸಾಲಗಾರ ಆಗೋದಿರ್ಲಿ, ಇವಾಗ ಪ್ರತಿನಿಧಿ ಮೂವರು ಅಂತ ಏನಕ್ಕೆ ಸರ್ ಮಾಡ್ತಾರ? ಪ್ರತಿನಿಧಿ ಮೂವರ ಮೇಲೆ ಇರ್ಬೇಕಲ್ವಾ? ಅಷ್ಟಾದ್ರೂ ಮಾಡುದು ಮೂವರ ಮೇಲೆ ಆದ್ರೂ ಕೊಡ್ಬೇಕಲ್ವಾ? ಹೌದಕ್ಕ ಮೂವರ್ ನೋಡಕ್ಕ, 10 ಜನದ ಹೆಸರು ಇರಿದ್ರೆ ಅಷ್ಟೇ ಹೋಯ್ತು. ಅಟ್ಲೀಸ್ಟ್ ಕೋಶಾಧಿಕಾರಿ ಅದು ಅಧಿಕಾರಿ ಅಂತೇಳಿ ಮೂವರು ಮಾಡ್ತಾರಲ್ಲ, ಆ ಮೂವರಿಗೆ ಅಟ್ಲೀಸ್ಟ್ ಇಬ್ರ ಹೆಸರಾದ್ರೂ ಇರ್ಬೇಕಕ್ಕ ಅದ್ರಲ್ಲಿ. ಹೌದು, ಆ ಇಬ್ರ ಹೆಸರು ಸಮೇತ ಇಲ್ಲಕ್ಕ, ನಾನು ನೋಡಿದೀನಿ. ನಾನು ಇಬ್ರ ಹೆಸರು ಸಮೇತ ಇಲ್ಲ. ಇಲ್ಲ ಸರ್, ನಾನ್ ಪ್ರತಿನಿಧಿ ಸರ್. ಹೆಚ್ಚು ಕಮ್ಮಿ 10 ವರ್ಷದಿಂದ ಪ್ರತಿನಿಧಿಯಾಗಿ ಇದೀನಿ ಸರ್ ನಾನು ಇದ್ರಲ್ಲಿ. 10 ವರ್ಷದಿಂದ ಸೇರದಾಗ್ಲಿಂದ ಪ್ರತಿನಿಧಿ ಸರ್ ನಾನು. 2ನೇ ಪ್ರತಿನಿಧಿ, ಫಸ್ಟ್ನೇರ್ ಆಗಿದ್ವಿ, ಮತ್ತೆ ಬೇರೆ ಚೇಂಜ್ ಮಾಡಿದ್ರ ಅಂತ ಹೇಳಿ ಇವಾಗ ನಾನು 2ನೇ ಪ್ರತಿನಿಧಿ ಆಗಿದ್ದೀನಿ. 1ನೇ ಪ್ರತಿನಿಧಿ ಬೇರೆಯವ್ರಿಗೆ ಬಿಟ್ಟೆ. 10 ವರ್ಷದಿಂದ ಪ್ರತಿನಿಧಿನೇ ಸರ್. 10 ವರ್ಷ ಪ್ರತಿನಿಧಿ ಆದ್ರೂ ಕೂಡ ನಿಮ್ದು ಅಕೌಂಟ್ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರೇ ಇಲ್ಲ? ಇಲ್ಲ. ಸಿಸಿ ಅಕೌಂಟ್ ಅಂತ ಹೇಳಿದ್ರಲ್ಲಕ್ಕ, ಸಿಸಿ ಅಕೌಂಟ್ ಚೆಕ್ ಮಾಡ್ಕೊಂಬಂದ್ರ ನೀವು? ಸಿಸಿ ಅಕೌಂಟ್ ನಿಮ್ದು ಎಲ್ಲೈತೆ ಅಂತ ಹೇಳಿದ್ರಕ್ಕ ಸಿಸಿ ಅಕೌಂಟ್? ಅದೇ ಸಿಸಿ ಅಕೌಂಟ್ ಮಾಡ್ಸಿದೀವಿ ಅಂತ ಹೇಳ್ತಾರೆ, ಎಲ್ಲೈತೆ ಅಂತ ಹೇಳಲ್ವಲ್ಲ ಸರ್. ಅಲ್ಲ, ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಿದಾರ. ಬ್ಯಾಂಕ್ ಅಲ್ಲಿ ಸಿಸಿ ಅಕೌಂಟ್ ಮಾಡ್ಸಿದ್ವಿ ಅಂತ ಹೇಳ್ತಾರೆ ಅಷ್ಟೇ. ಬ್ಯಾಂಕ್ ಆಫ್ ಬರೋಡಾ ಸಿಸಿ ಅಕೌಂಟ್, ನಮ್ದು ಅಮೌಂಟ್ ಬಂದು ನಮ್ಮ ಯಾವ ಬ್ಯಾಂಕಿಗೆ ಕೊಟ್ಟಿದ್ರೆ ಆ ಬ್ಯಾಂಕಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಹೌದೌದು. ಸಿಸಿ ಅಕೌಂಟ್ ಬಂದು ಮುಂಚೆ ಕೆನರಾ ಬ್ಯಾಂಕ್ ಅಲ್ಲಿ ಇತ್ತು ಸರ್ ಸಿಸಿ ಅಕೌಂಟ್. ಈಗ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬ್ಯಾಂಕ್ ಆಫ್ ಬರೋಡಾ ಮಾಡ್ಕೊಂಡಿದ್ದಾರೆ. ನೋಡಿ ಅಕ್ಕ, ಇನ್ನೊಂದು ಕ್ಲಿಯರ್ ಕಟ್ ಹೇಳ್ತೀನಿ ನಿಮ್ಗೆ. ಯಾವುದೇ ಒಂದು ಸಂಘ ಮಾಡ್ಕೊಂಡಿರೋ ಮಹಿಳಾ ಸಂಘ ಅಂತೇಳಿ ಮಾಡ್ಕೊಂಡಿರ್ತಕ್ಕಂಥದಕ್ಕೆ, ಇಲ್ಲ ಗಂಡ್ಮಕ್ಳ ಸಂಘ ಮಾಡ್ಕೊಂಡಿರತಕ್ಕಂಥದಕ್ಕೆ SBI ಅಕೌಂಟ್ ಮಾಡ್ಬೇಕಂತ ರೂಲ್ ಐತೆ. ಇವ್ರೇನ್ ಮಾಡಿದ್ರೆ ಬಿಸ್ನೆಸ್ಗೋಸ್ಕರ ಸಿಸಿ ಅಕೌಂಟ್ ಮಾಡ್ಕೊಂತಿದ್ದಾರೆ. ಅದು ತಪ್ಪಲ್ವಾ? ಅದು ತಪ್ಪದು. ನಮ್ಗೆ ಕೇಳ್ಬೇಕಾಗಿತ್ತು. ಪಾಸ್ಬುಕ್ ಕೊಡಕ್ಕೆ ಏನ್ ಸರ್ ಅವ್ರಿಗೆ? ಕೊಡ್ಲೇಬೇಕಮ್ಮ, ಕೊಡ್ತಾ ಇಲ್ಲಲ್ಲ. ಅಕೌಂಟ್ ಮಾಡಿಸ್ತೀನಿ ಅಂತ ದೊಡ್ಡ ಹೇಳ್ತಾರಲ್ಲ, ಪಾಸ್ಬುಕ್ ಕೊಡಕ್ಕೆ ಅವ್ರಿಗೆ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಇದೇ ಕೇಳ್ತಾ ಇದಾರಮ್ಮ, ಇದನ್ನೇ ಕೊಡ್ತಾ ಇಲ್ಲ ಅವರು. ಕೊಟ್ಟು ಕಟ್ಕೊಂತಿಲ್ಲ ಸರ್. ನಮ್ಗಂತೂ ಸಾಕಾಗಿ ಹೋಗ್ಬಿಡ್ರಿ ಸರ್. 10 ವರ್ಷ ಸಾಕಾಗಿ ನನಗೆ ಯಾಕನ ಸೇರ್ಬಿಟ್ನ ಅಂತಂದು ಅದೇ ಹೇಳಿದೆ ಸರ್. ಗೊತ್ತಿಲ್ದಂಗ್ ಬಂದು ದಬ ಬಂದ್ ಬಿದ್ದಿದೀವಿ ಕುರಿತಾರ. ಬುದ್ಧಿ ಇದ್ದಿದ್ದು ಅವ್ರು ಅದೇ ಮುಂಚೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದಕ್ಕೆ ಸರ್ ಬಂದ್ ಬಿದ್ದು ನಿಮ್ತಾಗ ಹಿಂಗ್ ಅರ್ಸ್ಕೊಂತಿದೀನಿ. ಗೊತ್ತಿದ್ರೆ ನಾನಾಗ್ ಬೀಳ್ತಿದ್ದೆ. ಇಲ್ಲಮ್ಮ, ಇದು ಹೆಂಗ್ ಗೊತ್ತಮ್ಮ, ಏನೇನ್ ಬೇಕೋ ಫಸ್ಟ್ಗೆ ಏನಾದ್ರು ಈ ಸಂಘದಲ್ಲಿ ಸಿಸಿ ಅಕೌಂಟ್ ಮಾಡಿದ್ರೆ ಈ ತರ ಇರುತ್ತೆ, SBI ಅಕೌಂಟ್ ಮಾಡಿದ್ರೆ ಈ ತರ ಇರುತ್ತೆ, ಆ ತರ ಹೇಳಿದ್ರೆ ನಾವ್ಯಾಕಮ್ಮ ಈ ತರ ಮಾಡ್ಸಂತ ಹೇಳ್ತಿದ್ವಿ. ಅದನ್ನ ಸರ್ ಹೇಳ್ತಿರೋದು. ಒಂದು ಆಧಾರ್ ಕಾರ್ಡ್ ಒಂದು ಇಸ್ಕೊಂಡ್ರೆ ಅಷ್ಟೇ ಸರ್, ಯಾವ್ದು ಇಲ್ಲ ಸರ್. ಈಗ ಒಂದು ಅಕೌಂಟ್ ಮಾಡಿಸ್ಬೇಕಂದ್ರೆ ಈಗ 3 ಇದ್ದಂದ್ರೆ 3 ಫೋಟೋ ಬೇಕಲ್ಲಿ ಅಲ್ವಾ? ಬ್ಯಾಂಕ್ಗಳಲ್ಲಿ ಸುಮ್ಮನೆ ಕೊಡ್ತಾರ ಸರ್ ಅದು ಅಕೌಂಟ್ ಮಾಡ್ಸೋದಕ್ಕೆ. ಅಲ್ಲಮ್ಮ, ಈ 4 ತಿಂಗಳು ಸರ್ ಬೇಕು. ಅಲ್ಲಮ್ಮ, ಈ 4 ತಿಂಗಳಿಂದ ನೀವು ಕಟ್ಟಿಲ್ಲಲ್ವಾ? 4 ತಿಂಗಳಿಂದ ಏನಾದ್ರು ಬ್ಯಾಂಕ್ ಕಡೆಯಿಂದ ನಿಮ್ಗೆ ನೋಟಿಸ್ ಏನಾದ್ರು ಬಂದಿದೇನಮ್ಮ? ಏನೂ ಇಲ್ಲ ಸರ್, ಯಾವ ನೋಟಿಸ್ ಇಲ್ಲ. ನೋಡಮ್ಮ, ಈಗ ಎಲ್ಲಾದ್ರೂ ಫೈನಾನ್ಸ್ ನಲ್ಲಾದ್ರೂ ಎಲ್ಲಾದ್ರೂ ನೀವು ಲೋನ್ ತಗೊಂಡ್ರೆ 2 ತಿಂಗಳಿಗೆ 2ನೇ ತಿಂಗಳ ತಪ್ಪೆ 3ನೇ ತಿಂಗಳಿಗೆ ನಿಮ್ಮ ಮನೆ ಹತ್ರ ನೋಟಿಸ್ ಕಳಿಸ್ತಾರೆ ಅವರು. ಅಂದ್ರೆ ಲೀಗಲ್. ಅದೇ ನೀವು ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರಮ್ಮ ಆಲ್ರೆಡಿ, ನೀವು ಗ್ರೂಪ್ ಇಂದ ಮಾಡಿದ ಸಮೇತ ಗ್ರೂಪಿಗೆ ಆದ್ರೂ ಒಂದು ನೋಟಿಸ್ ಬರುತ್ತೆ. ಇದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನೋದು ಅದೇ ಗೊತ್ತಿಲ್ಲ ನನಗೆ. RBI ಲೈಸೆನ್ಸ್ ಇದಕ್ಕಿಲ್ಲ. ಹೌದು ಸರ್, ಇಲ್ಲ. ಹಾಗಾಗಿ ಜನಗಳಿಗೆ ತಿಳ್ಕೊಬೇಕು ಮೇನು. ಇದಕ್ಕೆ ಲೈಸೆನ್ಸ್ ಇದ್ರೆ ನಮಗೆ 3 ತಿಂಗಳಿಗೆ 4 ತಿಂಗಳಿಗೆ ನೋಟಿಸ್ ಬರ್ತಿತ್ತು. ನೋಟಿಸ್ ಕೊಡಲ್ಲ ಅಂದ್ರೆ ಇದು ಬೇಕು, ನಮ್ ಸಾಲ ಇಲ್ಲ ಅಂತ ತಿಳ್ಕೊಂಡು ಕಟ್ಟದ್ ನಿಲ್ಸ್ಬೇಕು ದಯವಿಟ್ಟು. ಹೌದು ಸರ್. ಅದನ್ನ ಬಿಟ್ಬಿಟ್ಟು ಮನೆ ಹತ್ರ ನೀನ್ ಕಟ್ಟು ನಾನ್ ಕಟ್ಟು ಅವ್ರು ಬಂದ್ರೆ ಮರ್ಯಾದೆ ಹೋಗುತ್ತಂದ್ರೆ ಅವ್ರ ದುಡ್ಡು ಹೋಗೋದು, ನಮ್ದೇನ್ ಹೋಗಲ್ಲ. ಕಟ್ರಿ, ನಾವ್ ಬೇಡ ಅಂತ ಹೇಳ್ತಿಲ್ಲ. ನಿಮ್ ರೆಕಾರ್ಡ್ಸ್ ನಿಮ್ ಕೇಳಿ. ಕಟ್ಲಿ ಸರ್. ಈಗ ಅವರಿಗೆ ಬುದ್ಧಿ ಬಂದಾಗ ತಿಳ್ಕೊಂಡ್ಲಿ, ಆಯ್ತಾ? ಈಗ ನಾವ್ ಇವಾಗ 10 ವರ್ಷ ಇದ್ದು ನಮ್ಗೆ ಬುದ್ಧಿ ಬಂದ್ ಇವಾಗ ನಾವು ಬಡ್ಕಂತಿಲ್ಲ. ನಾವೇ ಬಡ್ಕೊಂತಿದ್ವಿ, ಅವ್ರ ಬಡ್ಕಂತಿದೀವಿ ನಾವು. ಇವತ್ ನೀವಮ್ಮ, ನಾಳೆ ಅವ್ರು ಕೂಡ ಬಡ್ಕಂತಾರೆ. ಅದು ಅವ್ರ ಟೈಮ್ ಬರುತ್ತೆ, ಬಡ್ಕಂತಾರೆ. ಅವ್ರಿಗೆ ಅನ್ಯಾಯ. ಅವ್ರ ಬುಕ್ ನೋಡಮ್ಮ, ಪ್ರತಿಯೊಬ್ಬರು ಅವ್ರ ಬುಕ್ ಅನ್ನು ಚೆಕ್ ಮಾಡಿಬಿಟ್ರೆ ಯಾರು ಈ ಸಂಘಕ್ಕೆ 1 ರೂಪಾಯಿನೂ ದುಡ್ಡು ಕಟ್ಟಲ್ಲ. ಅಲ್ಲಿ ಇನ್ನೊಂದು ನೋಡಮ್ಮ, ಮೇನ್ ನೋಡ್ಬೇಕಾಗಿರೋದು ನೋಡಮ್ಮ, ನಾವ್ ಯಾವಾಗ ತಗೊಂಡಿದೀವಿ, ನೆಕ್ಸ್ಟ್ ಯಾವಾಗ ತಗೊಂಡಿದ್ವಿ, ಅಲ್ಲಿಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ತಿಂಗಳಾಗಿದೆ,
ಆದ್ಮೇಲೆ ಲಾಸ್ಟ್ ಒಂದು ಕಾಲಮಲ್ಲಿ ಈವರೆಗೆ ಕಟ್ಟಿದ ಬಡ್ಡಿ ಅಂತ ಇರುತ್ತಮ್ಮ, ಆ ಬಡ್ಡಿ ನೋಡ್ಬಿಟ್ರೆ ಈ ಸಂಘದಲ್ಲಿ ಇರ್ತಕ್ಕಂಥ ಯಾವನು ದುಡ್ಡು ಕಟ್ಟಲ್ಲ. ಹೌದು ಸರ್. ನಾನು ಅದ್ ನೋಡ್ಕೊಂಡಕ್ಕ ನಮ್ಮ ಇದು ನನ್ನ ಸಂಘ ನಿಲ್ಸಿದ್ರು. ನಾನೀಗ ಒಂದು 4 ತಿಂಗಳಿಂದ ಸಂಘ ನಿಲ್ಸಿ, ನನಗೆ ಇದುವರೆಗೆ ಯಾವ ನೋಟಿಸು ಬಂದಿಲ್ಲ, ಒಂದು ಇದನ್ನು ಬಂದಿಲ್ಲ. ಇದ್ರು ಸರ್ ಸಂಘದಲ್ಲಿ, ಜೆಂಟ್ಸ್ ಸಂಘದಲ್ಲಿ ಇದ್ರು. ಅವ್ರು ಸಾಲ ಕ್ಲೋಸ್ ಆಗಿತ್ತು, 1 ಲಕ್ಷ ಬರುತ್ತೆ ತಗೊಳ್ರಿ ಅಂತ ಹೇಳಿ ನಾನ್ ನಮ್ಮ ಮನೆಯವ್ರಿಗೆ ಹೇಳ್ದೆ, ಬೇಡ ರೀ ಹಿಂಗೈತೆ ಸಂಘನೇ ಬೇಡ, ಉಳಿತಾಯ ಕೊಟ್ರೆ ಇಸ್ಕೊಳ್ರಿ, ಕೊಡ್ಲಿಲ್ಲ ಅಂದ್ರೆ ಅದನ್ನ ಅವ್ರು ಇಟ್ಕೊಂಡು ಹೋಗ್ಲಿ ಅಂತಂದ್ಬಿಟ್ಟು ಹೇಳ್ದೆ. ಅದಕ್ಕೆ ಇವರು ಇಲ್ಲ ಬೇಡ ರೀ ಸಂಘ ಬೇಡ, ನಮ್ಮ ಮನೆಗ್ ಬೇಡ ಅಂತ ನಮ್ಮ ಮನೆಯವ್ರು ಸೇರಿಲ್ಲ ಸರ್ ನಮ್ಗೆ ಉಳಿತಾಯ ಕೊಡ್ರಿ ಅಂತ ಬರ್ದಾಕಿದ್ದಾರೆ. ಇನ್ನ ಕೊಟ್ಟಿಲ್ಲ, ಉಳಿತಾಯ ಕೊಟ್ಟಿಲ್ಲ ನಮ್ಗೆ. ಕೊಟ್ಟಿಲ್ಲ ಸರ್, ಇನ್ನು ಬಂದಿಲ್ಲ. ಸರ್ವರ್ ಇಲ್ಲ, ಅಮೌಂಟ್ ಬಂದೈತೆ, ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ದಾರೆ. ಅದೊಂದು ಮೊನ್ನೆ ಹೋದ್ವಾರ ಮಂಗಳವಾರ ದಿವಸ ಬಂದೈತೆ ಅಂತ ಹೇಳಿ ಫೋನ್ ಮಾಡಿ ಕರ್ಸ್ಕೊಂಡಿದ್ರು ಸರ್, ಸರ್ವರ್ ಇಲ್ಲ ಅಂತ. ಮೊನ್ನೆ ನಮ್ಮ ಮನೆಯವ್ರು ಹೋಗಿ ಅಲ್ಲಿ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಹೋಗಿ ಅಮೌಂಟ್ ಇಸ್ಕೊಳಕ್ ಹೋಗಿದ್ಕೆ ಇವತ್ತು ಅವ್ರು ಮನೆ ಹತ್ರ ಬಂದಿದ್ದಾರೆ. ಅಲ್ಲಮ್ಮ, ಈಗ ದುಡ್ಡು ಅವ್ರು ಕೊಡಕ್ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ನೀವು ಕಟ್ಟಕ್ ಮಾತ್ರ ಸರ್ವರ್ ಅಂತ ಹೇಳ್ತಿಲ್ಲಲ್ಲ, ಯಾವತ್ತು ಯಾರಿಗೂ ಹೇಳ್ತಿಲ್ಲಲ್ಲ. ಇನ್ನು 6:30-7 ಗಂಟೆಗೆ ಸರ್ವರ್ ಎಲ್ಲ ಇರುತ್ತೆ ಅವ್ರಿಗೆ, ಕಟ್ಕೊಂಬಕ್ ಮಾತ್ರ. ಕೊಡಕ್ ಮಾತ್ರ ಯಾಕಿರಲ್ಲಮ್ಮ ಇದು? ಸರ್ ನೋಡ್ರಿ ಸರ್, ನೀವು ಹೆಂಗೆಲ್ಲ ಇದು ಜನಗಳಿಗೆ ಯಾಕಮ್ಮ ಅರ್ಥ ಆಗ್ತಾ ಇಲ್ಲ? ಯಾವ್ದಾದ್ರು ಕೊಡಬೇಕು, ಇನ್ನು ಅಲ್ಲೇ ಹೋಗಿ ಅಲ್ಲಗ್ ಬೀಳ್ತಾ ಇದಾರೆ. ಇನ್ನು ಏನ್ ಹೇಳ್ಬೇಕಮ್ಮ ಜನತೆ, ಕರ್ನಾಟಕ ಜನತೆಗೆ? ನಮ್ಗೆ ನಮ್ಮೂರಲ್ಲಿ ಹೇಳ್ತಾರೆ, ನಾನು ಉದ್ಧಾರ ಆದೆ, ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ, ಅದ್ರ ಸೇರ್ ನಾವ್ ಹಾಳಾಗೋಗಿದ್ದು ಒಂದೇ ಬಾಕಿ. ಅಲ್ಲಮ್ಮ, ಉದ್ಧಾರ ಆಗಿದ್ರು ಹೆಂಗ್ ಹೇಳ್ತಾರೆ ಗೊತ್ತ? ಯಾಕಂದ್ರೆ ಸಾಲ ಬೇಕಾಗಿರ್ತಲ್ಲ, ಆ ತರ ಹೇಳ್ತಾರೆ ಅಷ್ಟೇ. ಅವರು ಸಾಲ ಸಿಕ್ಕಿದ್ಮೇಲೆ ಅವರು ಇದೇ ತರನೇ ಹೇಳೋದು. ಅದು ಸರ್, ಈಗ ನಮ್ಮ ಗ್ರೂಪ್ ಅಲ್ಲಿ ಬಂದು ಸಾಲ ಬೇಕಾಗೈತೆ, ಅದಕ್ಕೆ ಬಂದಿದ್ದಾರೆ. ಕಟ್ಟಲ್ಲ ಕೊಡಲ್ಲ ಅಂತ ಹೇಳಿರ್ಬೇಕು, ಅದಕ್ಕೆ ಬಂದಿದ್ದಾರೆ ಅಷ್ಟ. ಅವ್ರಿಗೆ ಕೊಟ್ಕೊಳ್ಳಿ, ಅವ್ರು ಕಟ್ತಾರೋ ಅವ್ರು ಕೊಟ್ಕೊಳ್ಳಿ. ನಾವು ಬಿಟ್ಟು ಹೋಗ್ತೀವಿ, ಈಗ ನಾವು ಬಿಟ್ಟು ಹೋಗ್ತಿಲ್ಲಮ್ಮ, ನಾವು ಲೆಕ್ಕಾಚಾರ ಮಾಡ್ಬಿಡ್ಲಿ, ನಾವು ಕಟ್ಟಿ ಹೋಗ್ಬಿಡ್ತೀವಿ. ಮತ್ತೆ ಇನ್ನೇನೈತಮ್ಮ, ಅಷ್ಟು ಕೊಡಕ್ಕೂ ಆಗಲ್ಲ ಅವ್ರ ಹಣೆ ಬರಕ್ಕೆ. ಏನ್ ಮಾಡೋದು? ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರ ವಿಚಾರ, ನನಗ್ ಬೇಡ, ನನಗ್ ಸಂಘ ಬೇಡ, ನಾನು ಯಾರಿಗೂ ಸೈನ್ ಮಾಡಲ್ಲ. ಸರಿ, ನಿಮ್ಗೆ ಏನೇನ್ ದಾಖಲೆ ಬೇಕು ಬರ್ಕೊಟ್ಬಿಡ್ರಿ, ನಾನು ತಾನಾಗಿ ಅಲ್ಲಿ ಸಬ್ಮಿಟ್ ಮಾಡ್ತೀನಿ ಅಂದ್ರೆ ನನಗ್ ಬರೆಯಕ್ಕೆ ಬರಲ್ಲ. ಆಯ್ತಾ? ನೀವೇ ಬರ್ಕೊಳ್ರಿ, ನೀವೇ ಡಾಕ್ಯುಮೆಂಟ್ ತಂದ್ ಕೊಡ್ರಿ, ಕಟ್ಟಿಸ್ಕೊಂಡ್ ಹೋಗ್ರಿ ಅಂತ ಹೇಳಿದೆ ಸರ್ ಲಾಸ್ಟಿಗೆ. ಬರೆಯಕ್ ಬರಲ್ಲ ಅಂತ ಹೇಳ್ತೀರಾ? ಮಾತಾಡಕ್ಕೂ ಬರೆಯಕ್ಕೆ ಅಂತ ನಮಗ್ ಬರಲ್ಲ ಅಂದ್ರೆ ಬರಲ್ಲ ಸರ್, ಬರೋದಿಲ್ಲ ನಮಗ್ ಬರೆಯಕ್ಕೆ. ಎಲ್ಲ ನಾವ್ ಹೇಳ್ತೀವಿ, ನೀವ್ ಬರ್ಕೊಳ್ರಿ, ತಗೊಂಡೋಗಿ ಅಲ್ಲಿ ಕೊಡ್ರಿ, ನಾ ಯಾವ ಸಿಗ್ನೇಚರ್ ಮಾಡಲ್ಲ, ಇಂಥದ್ ಕೇಳ್ತಿದಾರಂತ ಆಫೀಸಲ್ಲಿ ಕೊಡ್ರಿ, ಅದನ್ನ ತಂದು ಕೊಡ್ರಿ, ಕಟ್ಟಿಸ್ಕೊಳ್ರಿ ಅಂತ ಹೇಳಿದ್ವಿ ಲಾಸ್ಟಿಗೆ. ಅಷ್ಟೇ ಹೇಳಮ್ಮ, ಯಾವ್ದಕ್ಕೂ ಒಂದು ಸೈನ್ ಮಾಡಕ್ ಹೋಗ್ಬೇಡಮ್ಮ. ಯಾಕಂದ್ರೆ ಇವರು ಈಗ ಲೀಗಲ್ ಆಗಿ ಬರ್ತಾ ಇದಾರಮ್ಮ. ಅದೇ ಈ ಡಿ ಸ್ಥಳ ಸಂಘದ 2.0 ಸ್ಟಾರ್ಟ್ ಆಗ್ತಿದೆ ಈಗ. ಅಂದ್ರೆ ಲೀಗಲ್ ಆಗಿ ಬರ್ತಾ ಇದಾರೆ. ಇಷ್ಟ ದಿನ SBI ಅಕೌಂಟ್ ಮಾಡ್ಬೇಕಾಗಿತ್ತು, ಅದನ್ನ ಇವಾಗ ಮಾಡ್ತಾ ಇದಾರೆ. ಅಂದ್ರೆ ಇಷ್ಟ ದಿನ ಮಾಡಿದ್ದು ಫ್ರಾಡ್, ಇವಾಗ ಮಾಡ್ತಿದ್ವಿ ಒರಿಜಿನಲ್ ಮಾಡ್ತಿದ್ವಿ ಬರ್ರಿ ಅಂತ ಸೇರ್ಸ್ಕೊಂಡ್ ಇದ ಮಾಡ್ತಿದ್ರೆ, ದಯವಿಟ್ಟು ಅದಕ್ಕೆ ಸೈನ್ ಮಾಡಕ್ ಹೋಗ್ಬೇಡಿ. ಸೈನ್ ಮಾಡಿದ್ರೆ ನಾನು ಯಾವ್ದಕ್ಕೆ ಸೈನ್ ಮಾಡಕ್ ಹೋಗಲ್ಲ ಸರ್. ನನಗೆ ಈಗ ನನ್ ಸಂಘನ ಬೇಡ ಅಂದ್ಮೇಲೆ ಸೈನ್ ಮಾಡಿ ನಾನು ಏನಾಗ್ಬೇಕು? ಅವ್ರ ಅಮೌಂಟ್ ಬಂದ್ ಲೆಕ್ಕ ಇಡ್ಲಿ, ನಾನು ಅಮೌಂಟ್ ಕೊಡ್ತೀನಿ, ನಾನು ಯಾವ್ದಕ್ಕೂ ಸೈನ್ ಮಾಡಿ ನಿಮ್ದು ಏನಾಯ್ತು ಕಟ್ಕೊಂಡು ನೀವ್ ಎದ್ದೋಗ್ರಿ. ಅಷ್ಟೇ ಹೇಳಮ್ಮ. ಸರಿ ಮಾಡಕ್ ಹೋಗ್ಬೇಡ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇಷ್ಟು ವರ್ಷ ಹೋಗಿ ಕುರಿ ತರ ಬಿದ್ದಿರೋ ಸಾಕು, ಇನ್ಮೇಲನ ಎಚ್ಚೆತ್ಕೊಂಡು ಉದ್ಧಾರ ಆಗೋದ್ ನೋಡ್ಬೇಕು ಸರ್ ನಾವು. ಅಷ್ಟಮ್ಮ. ಸರಿ ನಮ್ಮ, ಇದನ್ನ ಬೆಳಿಗ್ಗೆ ತಪ್ಪಿ ನಾಳೆ ಹಾಕ್ತೀನಿ ನೋಡಮ್ಮ ಯೂಟ್ಯೂಬ್ ಅಲ್ಲಿ. ಓಕೆ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡೋದಕ್ಕೆ ನಿಮ್ಗೆ ಥ್ಯಾಂಕ್ ಯು. ನಿಮ್ಮ ಮನೆಯವರಿಗೆ ಹೇಳಮ್ಮ, ಧೈರ್ಯವಾಗಿರ ಅಂತ ಹೇಳಮ್ಮ, ಏನೂ ಆಗೋದಿಲ್ಲ. ಸರಿನಮ್ಮ. ಥ್ಯಾಂಕ್ ಯು. ಓಕೆ.